ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ದೇವರ ಕೃಪೆ ಕರುಣೆ ನಿಮಗೆ ಅಧಿಕವಾಗಿ ಲಭಿಸುತ್ತಿದೆಯಾ? ದೇವರ ಸಾಂತ್ವನ ಸಮಾಧಾನ ಸಿಗುತ್ತಿದೆಯಾ? ಕರ್ತನಿಗೆ ಸ್ತೋತ್ರ. ದೇವಜನವೇ, ನಾವು ಒಟ್ಟಾಗಿ ಪ್ರತಿನಿತ್ಯ ದೇವರ ಸಮ್ಮುಖಕ್ಕೆ ಬಂದು ವಾಕ್ಯಗಳನ್ನು ಕೇಳುತ್ತಾ ಇದ್ದೇವೆ. ಈ ತಿಂಗಳೆಲ್ಲ ಕಾಪಾಡಿದ ಕರ್ತನು ತಿಂಗಳಿನ ಕೊನೆಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ದೇವಜನವೇ, ಒಂದು ಮಾತು ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನೇಕ ಜನರು ನಮ್ಮನ್ನು ಮರೆತು ಹೋಗಿರ್ತಾರೆ. ಶಾಲೆಯಲ್ಲಿ ಕಲ್ತಿದ್ದೀವಿ, ಕಾಲೇಜಲ್ಲಿ ಕಲ್ತಿದ್ದೀವಿ, ಡಿಗ್ರಿ ಮಾಡಿದ್ದೀವಿ, ಕೆಲಸಗಳನ್ನು ಮಾಡಿದ್ದೀವಿ. ಆದರೆ ನಮ್ಮನ್ನು ನೆನಪು ಮಾಡಿಕೊಳ್ಳೋರು ಎಷ್ಟು ಜನ? ತುಂಬ ಜನರು ನಮ್ಮನ್ನು ಮರೆತು ಹೋಗ್ತಾರೆ, ನಮ್ಮನ್ನು ಜ್ಞಾಪಕನೇ ಇಟ್ಟುಕೊಳ್ಳೋದಿಲ್ಲ. ಆದರೆ ದೇವರಿಗೆ ಗೊತ್ತಾ, ಜ್ಞಾಪಿಸಿಕೊಳ್ಳುವವನಲ್ಲ, ಜ್ಞಾಪಕದಲ್ಲಿಟ್ಟುಕೊಳ್ಳುವವನು. ಯಾವಾಗಲೂ ಒಂದು ಸಾರಿ ಜ್ಞಾಪಿಸಿಕೊಳ್ಳೋರು ಇರ್ತಾರೆ, ಆದರೆ ಯಾವಾಗಲೂ ಜ್ಞಾಪಕ ಮಾಡಿಕೊಳ್ತಾ ಇರುವಂಥದ್ದು, ಮರೆತೇ ಹೋಗದೇ ಇರುವಂಥದ್ದು ದೇವರು ಮಾತ್ರ. ಇವತ್ತು ನೀವು ಒಡನಾಟ ಮಾಡಿದ ಅನೇಕರು ನಿಮ್ಮನ್ನು ಮರೆತೋಗಿ ಯಾವಾಗಲೂ ಜ್ಞಾಪಕ ಮಾಡಿಕೊಳ್ಬೋದು. ಆದರೆ ದೇವರು ಆಗಲ್ಲ, ನಿಮ್ಮನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಹಾಗಾದರೆ ಈ ರೀತಿಯಾದಂಥ ವ್ಯಕ್ತಿಗಳನ್ನು ದೇವರು ಸದಾ ನೆನಪಿನಲ್ಲಿಟ್ಟುಕೊಳ್ಳುತ್ತಾರಂತೆ. ಹಾಗಾದರೆ ನಾವು ಅದರಲ್ಲಿರೋಣ. ಬನ್ನಿ, ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥ 8ನೇ ಅಧ್ಯಾಯ 1ನೇ ವಚನ. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು ಎಂದು ಹೇಳುತ್ತಾ ಇದೆ. ದೇವಜನವೇ, ದೇವರು ಮರೆತು ಹೋದರೆ ನಮ್ಮ ಸ್ಥಿತಿ ಅದೋ ಗತಿ. ಹೌದು, ದೇವರು ಮರೆತು ಹೋಗಬಾರದು. ಮೌನವಾಗಿದ್ದರೆ ಸಾಕು, ನಮ್ಮ ಜೀವಿತ ಅಲ್ಲ ಕಲ್ಲೋಲವಾಗುತ್ತದೆ. ಆದರೆ ಯಾವಾಗ ನಮ್ಮ ದೇವರು ನಮ್ಮನ್ನು ಗಮನಿಸುತ್ತಾ ಇರುತ್ತಾರಲ್ವ, ಆಗ ಆತನು ಕೇಡಾಗದಂತೆ ನಮ್ಮನ್ನು ಕಾಪಾಡುತ್ತಾನೆ. ಒಂದು ತಂದೆ ಪಕ್ಕದಲ್ಲಿ ಕುಳಿತುಕೊಂಡು ಮಗುವನ್ನು ಗಮನಿಸುತ್ತಿರುವಾಗ ಯಾವುದೇ ವ್ಯಕ್ತಿಗಳಾಗಲಿ ಕ್ರೂರ ಮೃಗಗಳಾಗಲಿ ಹತ್ತಿರಕ್ಕೆ ಬರಲಿಕ್ಕೆ ಅಂಜಿಕೆ ಪಡುತ್ತವೆ. ಯಾಕೆಂದರೆ ಆ ಮಗುವಿನ ಪಕ್ಕದಲ್ಲಿ ತಂದೆ ಇದ್ದಾನೆ, ತಂದೆ ಗಮನಿಸುತ್ತಿದ್ದಾನೆ. ಆದುದರಿಂದ ನಾನು ಮುಟ್ಟಲಿಕ್ಕಾಗುವುದಿಲ್ಲ ಎಂಬುದಾಗಿ ಬರುವುದಿಲ್ಲ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುವುದಾದರೆ ನಮ್ಮನ್ನು ಸದಾ ಕಾಲ ದೇವರು ಖಂಡಿತವಾಗಿ ಆಶೀರ್ವದಿಸುತ್ತಾನೆ, ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಈಗ ಗಮನಿಸಿರಿ, ದೇವರು ನೋಹನನ್ನು ಮಾತ್ರವಲ್ಲದೆ ಅಲ್ಲಿರುವಂಥ ಪಶು ಮೃಗಗಳನ್ನು ನೆನಪಿಗೆ ತಂದುಕೊಂಡನು ಎಂದು ಹೇಳುತ್ತಾ ಇದ್ದಾನೆ. ಅನೇಕರು ಅಲ್ಲಿ ಜನರಿದ್ದರು, ಆದರೆ ಅನೇಕರು ಮರಣಿಸಿದರು. ಆದರೆ ದೇವರು ನೋಹನನ್ನು, ಅವನ ಕುಟುಂಬವನ್ನು ಮತ್ತು ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡರು. ಕಾರಣ ಏನು? ಕಾರಣ ಏನು ಅಂತ ನೀವು ಈಗಾಗಲೇ ಕೇಳಿಸ್ಕೊಂಡಿರ್ತೀರ ಅನೇಕ ಕಡೆಗಳಲ್ಲಿ ಅನೇಕ ಸಾರಿ. ನೋಹನ ಕುಟುಂಬವು ದೇವರ ಮನಸ್ಸಿಗೆ ಇಷ್ಟವಾಗಿತ್ತು. ಅದಕ್ಕೆ ಒಂದು ಪದ ಉಪಯೋಗಿಸುತ್ತಾರೆ, ನೋಹನು ನೀತಿವಂತನಾಗಿದ್ದನು ಎಂಬುದಾಗಿ. ನೋಡಿ, ಹೇಳುತ್ತಾನೆ ದೇವರು ನೋಹನ ಕುರಿತಾಗಿ ಆದಿಕಾಂಡ ಗ್ರಂಥ 7ನೇ ಅಧ್ಯಾಯ 1ನೇ ವಚನ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಂದು ಹೇಳುತ್ತಾ ಇದ್ದಾನೆ. ಇಲ್ಲಿ ಒಂದು ವಿಷಯವನ್ನು ನಾನು ನಿಮಗೆ ಎಚ್ಚರಿಕೆ ಪಡಿಸುತ್ತೇನೆ. ಪ್ರಿಯರೇ, ದೇವರು ನಿನ್ನ ಕುಟುಂಬ ನನಗೆ ನೀತಿವಂತಿಕೆಯಾಗಿದೆ ಅಂತ ಹೇಳಲಿಲ್ಲ. ಆದರೆ ದೇವರು ಹೇಳಿದ ಮಾತು, ನೀನು ನೀತಿವಂತನಾಗಿದ್ದೇ, ನಿನ್ನ ನಿಮಿತ್ತ ನಿನ್ನ ಕುಟುಂಬವನ್ನು ಕೂಡ ನಾನು ರಕ್ಷಿಸುತ್ತೇನೆ. ಹಾಲೆಲೂಯ. ಇವತ್ತು ನನ್ನ ಪ್ರಿಯ ದೇವಜನವೇ, ನಿಮ್ಮ ನಿಮಿತ್ತವಾಗಿಯೇ ದೇವರು ನಿಮ್ಮ ಕುಟುಂಬದ ಮೇಲೆ ಕರುಣೆಯನ್ನು ತೋರಿಸಬಲ್ಲನು. ಆದರೆ ಯಾರ ಮೇಲೆ ದೇವರು ಯಾರನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ ಎಂದು ಹೇಳುವುದಾದರೆ ನೀತಿವಂತರನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ನೀವು ನಾನು ನೀತಿವಂತರಾಗಿದ್ದರೆ ದೇವರು ನಮ್ಮನ್ನು ಮರೆಯುವುದೇ ಇಲ್ಲ. ಯಾಕೆಂದರೆ ಆತನು ನಮ್ಮನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ನಾವು ನೀತಿವಂತರಾಗಿರುವುದು ಬಹಳ ಮುಖ್ಯ. ದೇವರು ಸುಮ್ಮನೆ ನೋಹನ ಬಗ್ಗೆ ನೀನು ನೀತಿವಂತರು ಅಂತ ಹೇಳಲಿಲ್ಲ.
ಅವನು ಜೀವಿಸಿದನು ಎಂಬುದಕ್ಕೆ ನಮಗೆ ವಾಕ್ಯದಲ್ಲಿ ರುಜುವಿದೆ. ಅವನು ದೇವರು ಹೇಳಿದ ಹಂತ ನೀತಿವಂತನಾಗಲಿಲ್ಲ, ಬದಲಾಗಿ ಅವನು ನೀತಿವಂತನಾಗಿದ್ದರಿಂದ ದೇವರು ನೀನು ನೀತಿವಂತನು ಎಂದು ಹೇಳಿದನು. ಇವತ್ತು ನಿಮ್ಮ ಕುಟುಂಬದಲ್ಲಿ ನೀವೊಬ್ಬರೇ ದೇವರಲ್ಲಿ ಆಳವಾಗಿ ಬೆಳೆಯುತ್ತಿರಬಹುದು, ಯೇಸುವನ್ನು ಕಂಡುಕೊಂಡಿರಬಹುದು, ವಾಕ್ಯಾನುಸಾರವಾಗಿ ನಡೆಯುತ್ತಿರಬಹುದು. ನೀವು ನಿಮ್ಮ ಕುಟುಂಬವನ್ನು ರಕ್ಷಣೆಗೆ ಎಳೆಯುವುದಕ್ಕೂ ದೈವಿಕದಲ್ಲಿ ಕುಟುಂಬವನ್ನು ನಡೆಸಲಿಕ್ಕೂ ನೀವು ಪ್ರಯತ್ನಿಸುತ್ತಿರಬಹುದು. ನಿಮ್ಮ ಪ್ರಯತ್ನ ಖಂಡಿತ ಫಲಿಸುತ್ತದೆ. ಅಪನಂಬಿಕೆ ಬೇಡ, ಕುಗ್ಗಬೇಡಿರಿ. ಯಾಕೆಂದರೆ ಬೈಬಲಲ್ಲಿ ಅನೇಕ ಕುಟುಂಬಗಳನ್ನು ನಾವು ನೋಡುತ್ತೇವೆ. ನಾವು ನೋಡುವಾಗ ಜಕ್ಕಾಯನ ಕುಟುಂಬ ಆಗಿರಬಹುದು, ಅದೇ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡುವಾಗ ಕೊರ್ನೇಲಿನ ಕುಟುಂಬವಾಗಿರಬಹುದು, ಅದೇ ರೀತಿಯಲ್ಲಿ ಸೆರೆಮನೆಯಲ್ಲಿ ಬಿದ್ದಿದ್ದಂಥ ಸೆರೆಮನೆಯ ಯಜಮಾನನ ಕುಟುಂಬ ಆಗಿರಬಹುದು, ಶತಾಧಿಪತಿಯ ಕುಟುಂಬ ಆಗಿರಬಹುದು. ಆ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಅವರ ಕುಟುಂಬವು ರಕ್ಷಣೆಗೆ ಬಂದಿತು. ಅವರ ನೀತಿವಂತಿಕೆ ಅವರ ಕುಟುಂಬವನ್ನು ಕಾಪಾಡಿತು. ಇವತ್ತು ನಿಮ್ಮ ನೀತಿವಂತಿಕೆ, ನಿಮ್ಮನ್ನು ದೇವರು ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ನಿಮ್ಮನ್ನು ದೇವರು ಕಾಪಾಡಿದರೆ ನಿಮಗೆ ಸಂಬಂಧಪಟ್ಟವ್ರನ್ನ ದೇವರು ಕೈ ಬಿಟ್ಟುಬಿಡೋದಿಲ್ಲ. ಲೋಟನು ದೇವರಿಗೆ ನೀತಿವಂತನಾಗಿದ್ದನು, ಆದರೆ ಅವನ ಹೆಂಡತಿ ಮಕ್ಕಳು ಇರಲಿಲ್ವೇನೋ ಗೊತ್ತಿಲ್ಲ. ಆದರೆ ಲೋಟನ ನಿಮಿತ್ತ ಹೆಂಡತಿ ಮಕ್ಕಳನ್ನು ಆ ಪಟ್ಟಣದಿಂದ ದೇವದೂತರು ಕೈ ಹಿಡಿದು ಎಳ್ಕೊಂಡು ಆಚೆ ಬಂದರು. ನೋಡಿದ್ರ? ಆದರೆ ಬೇರೆ ನಡೆದ ಘಟನೆ ಬೇರೆ ವಿಷಯ. ಅನಂತರ ನನ್ನ ಪ್ರಿಯ ದೇವಜನ, ಇವತ್ತು ದೇವರು ನಿಮಗೂ ನನಗೆ ಹೇಳುವುದೇನೆಂದರೆ, ನಿನ್ನ ನಿಮಿತ್ತವಾಗಿ ನಿನ್ನ ಕುಟುಂಬವನ್ನು ದೇವರು ರಕ್ಷಿಸಲಿಕ್ಕೆ ಶಕ್ತನು. ನಿನ್ನನ್ನು ಪ್ರಿಯ ಸಹೋದರಿ ಆರಿಸಿಕೊಂಡಿದ್ದಾರೆ ದೇವರು. ಸಹೋದರ, ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ನೀವು ನಾನು ಕೂಡ ಇನ್ನೂ ಲೋಕದಲ್ಲಿ ಪಾಪಮಯವಾಗಿ ವಾಕ್ಯವನ್ನು ಕೇಳಿಬಿಟ್ಟು ಕೂಡ ಸಾಧಾರಣವಾಗಿ ನಾವು ನಡೆಯಬಾರದು. ದೇವಜನವೇ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆದುದರಿಂದ ಕೆಲವರು ಸ್ವಲ್ಪ ಕಡಿಮೆ ಭಕ್ತಿ ಭಯದಲ್ಲಿರಬಹುದು. ನಿಮ್ಮನ್ನು ದೇವರು ಪ್ರತಿದಿನ ಯಾಕೆ ದೇವರು ಆರಿಸಿಕೊಂಡು ನಡೆಸುತ್ತಿದ್ದಾರೆ? ಕಾರಣ ಏನು ಗೊತ್ತಾ? ನಿಮ್ಮ ಮೂಲಕವಾಗಿ ನಿಮ್ಮ ಕುಟುಂಬವು ರಕ್ಷಿಸಲ್ಪಡಬೇಕು. ದೇವದೂತರುಗಳಿಗೆ ದೇವರು ಅಪ್ಪಣೆ ಕೊಡಬೇಕಾದರೂ ನೀವು ನೀತಿವಂತರಾಗಿರಬೇಕು. ಅದನ್ನು ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನದಲ್ಲಿಯೇ ಅಲ್ಲಿ ನೋಡ್ತೇವೆ ನೋಹನ ಚರಿತ್ರೆಯು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯತವಾಗಿ ನಡೆದುಕೊಂಡನು. ನೋಡಿ, ಮೊದಲೇ ಅವನು ನೀತಿವಂತನಾಗಿದ್ದರಿಂದ ದೇವರು ಆಮೇಲೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೀನು ನೀತಿವಂತನಾಗಿದ್ದೀಯ ಅಂತ ಹೇಳಿದ್ರು. 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅವರನ್ನು ದೇವರು ರಕ್ಷಿಸಿದನು. ಪ್ರೇರೆ, ಹಾಗೆಯೇ ನಿಮ್ಮನ್ನು ನನ್ನನ್ನು ನೀತಿವಂತರಾಗಿರುವಾಗ ದೇವರು ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ, ನೆನಪಿಗೆ ತಂದುಕೊಳ್ಳುತ್ತಾನೆ. ಎರಡನೇದಾಗಿ, ಕುಗ್ಗಿ ಹೋದವರನ್ನು ದೇವರು ನೆನಪಿಗೆ ತಂದುಕೊಳ್ಳುತ್ತಾನೆ. ಹೌದು, ಕುಗ್ಗಿ ಹೋಗಿದ್ದವ್ರನ್ನ, ಅಂದರೆ ಕುಗ್ಗಿ ಹೋದಾಗ ನಾನು ಕುಗ್ಗಿ ಹೋದರೆ ದೇವರು ನೆನಪಿಗೆ ತಂದುಕೊಳ್ಳುತ್ತಾನೆ ಹಾಗಲ್ಲ. ನೀವು ಕುಗ್ಗಿ ಹೋಗಿ ಕರ್ತನನ್ನು ಕೂಗಿದಾಗ ನಿಮ್ಮನ್ನು ನೆನಪಿಗೆ ತಂದುಕೊಳ್ತಾನೆ. ಅದಕ್ಕೆ ಈ ವಾಕ್ಯಕ್ಕನುಸಾರವಾಗಿ ಕೀರ್ತನೆಗಳ ಗ್ರಂಥ 40ನೇ ಅಧ್ಯಾಯ 17ನೇ ವಚನದಲ್ಲಿ ಕೀರ್ತನೆಗಾರನು, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೇ ನನ್ನ ಹಿತಚಿಂತಕನು, ನನ್ನ ದೇವರೇ ನೀನೇ ನನಗೆ ಸಹಾಯಕನು ರಕ್ಷಕನೂ ಆಗಿದ್ದಿ, ತಡ ಮಾಡಬೇಡ. ಇಲ್ಲಿ ಕುಗ್ಗಿ ಹೋದ ಸ್ಥಿತಿಯಲ್ಲಿ ಸುಮ್ಮನೆ ಇರೋದಲ್ಲ, ಕುಗ್ಗಿ ಹೋದಾಗ ಬೇರೆ ಕಡೆ ನೋಡೋದಲ್ಲ. ಕುಗ್ಗಿ ಹೋದಾಗ ನಾವು ಕರ್ತನನ್ನೇ ನೋಡಿ, ಕರ್ತನೇ ನೀನೇ ನನಗೆ ಸಹಾಯಕನು ಎಂದು ಹೇಳಬೇಕು. ಆ ಮಾತನ್ನು ನಾವು ಹೇಳುವುದಾದರೆ ಖಂಡಿತವಾಗಿ ಕರ್ತನು ನಮಗೆ ಸಹಾಯ ಮಾಡುತ್ತಾನೆ, ಆತನು ಉಪಕಾರ ಮಾಡುತ್ತಾನೆ. ಆತ ನಮ್ಮನ್ನು ಮರೆಯುವುದಿಲ್ಲ, ತೊರೆಯುವುದಿಲ್ಲ. ಮೊದಲನೇದಾಗಿ ನಾವು ನೋಡಿದ್ವಿ, ನೀತಿವಂತರನ್ನು ದೇವರು ಮರೆಯುವುದಿಲ್ಲ, ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಎರಡನೇದಾಗಿ, ಕುಗ್ಗಿ ಹೋದ ಸಂದರ್ಭದಲ್ಲಿ ಕೂಗಿದವರನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ ಎಂದು ನಾವು ನೋಡಿದೆವು. ಅನಂತರ ನಾವು ನೋಡುತ್ತೇವೆ, ಪ್ರಾರ್ಥಿಸುವವರನ್ನು ದೇವರು ನೆನಪಿಸಿಕೊಳ್ಳುತ್ತಾನೆ. ಹೌದು, ಯಾವಾಗ ದೇವರನ್ನ ನಿರಂತರವಾಗಿ ನಾವು ಒಡಂಬಡಿಕೆ ಇಟ್ಟುಕೊಂಡು ದೇವರೇ ಎಂದು ಕೂಗುತ್ತಿರುತ್ತೇವೋ ಅಂಥವರೊಟ್ಟಿಗೆ ನಿರಂತರವಾದಂಥ ಸಂಬಂಧ ದೇವರಿಟ್ಟುಕೊಳ್ತಾನೆ, ನೆನಪಿಸ್ಕೊಳ್ತಾನೆ. ಯಾವತ್ತೋ ಒಂದು ಸಾರಿ ಪ್ರಾರ್ಥನೆ ಮಾಡೋರು, ಯಾವತ್ತೋ ಒಂದು ಸಾರಿ ಆಲಯಕ್ಕೆ ಬರೆಯೋರು, ಯಾವತ್ತೋ ಒಂದು ಸಾರಿ ಕರ್ತನ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಡುವಂಥವನ್ನ ದೇವರು ಹೇಗೆ ನೆನಪಿಸ್ಕೊಳ್ತಾರೆ? ಕೆಲವರು ಹೇಳ್ತಾರೆ, ಅವಾಗ ಫೋನ್ ಮಾಡಿದರೆ ತಾನೇ ನಮಗೂ ಜ್ಞಾಪಕ ಇರುತ್ತೆ, ಆವಾಗ ನೀವು ಮನೆಗೆ ಬಂದರೆ ತಾನೇ ನಮಗೂ ಜ್ಞಾಪಕ ಇರುತ್ತೆ. ಆವಾಗ ಅದರ ಅರ್ಥ ಏನು? ಆಗಾಗ ನಾವು ಫೋನ್ ಮಾಡ್ತಾ ಇದ್ದರೆ,
ಅವ್ರು ಫೋನ್ ಎತ್ತುತ್ತಾರೋ ಇಲ್ವೋ, ನೀವು ಫೋನ್ ಮಾಡಿದರೆ ನಿಮ್ಮ ನೆನಪು ಬರ್ತದೆ. ಕೆಲವು ಸಾರಿ ಕೆಲವರು ನಾವು ಏನೋ ಮಾತಾಡ್ತಾ ಇರ್ತೀವಿ, ಫೋನ್ ಬರುತ್ತೆ, ಯಾರೋ ಪ್ರಾರ್ಥನೆಗಾಗಿ ಫೋನ್ ಮಾಡ್ತಾರೆ. ಅದನ್ನು ನಮಗೆ ಗೊತ್ತು, ಈ ವ್ಯಕ್ತಿ, ಈ ಸಹೋದರಿ, ಇವರ ಸಮಸ್ಯೆ ಇದಿರುತ್ತದೆ ಅಂತ. ಅವರು ಮಾತಾಡ್ತಿರುವಾಗಲೇ, ದೇವರೇ ಇಂಥವರು ಕಾಲ್ ಮಾಡಿದಾರಪ್ಪ, ಅವ್ರಿಗೇನು ಕಷ್ಟ ಇದೆಯೋ ಕರುಣಿಸು, ಫೋನ್ ಎತ್ತಿಲ್ಲ ಅಂದರು. ನಾನು ಕೆಲವು ಸಾರಿ ಆ ರೀತಿಯಾಗಿ ಅನೇಕ ಸಾರಿ ನಾನು ಫೋನ್ ನೋಡಿದಾಗ ಪ್ರಾರ್ಥನೆ ಮಾಡಿ ಬಿಟ್ಟಿದ್ದುಂಟು. ಅಂದರೆ ನೀವು ಫೋನ್ ಮಾಡಿದ್ದರಿಂದ ನನ್ನ ನೆನಪಿಗೆ ಬರ್ತದೆ. ಇಲ್ಲ ಅಂದರೆ ಯಾವುದೋ ಸುಮಾರು 3 ವರ್ಷಗಳಿಂದ ಫೋನ್ ಮಾಡಿದ್ದೆ ಪಾಸ್ಟ್ರೇ, ಕೊರೋನಾ ಟೈಮಲ್ಲಿ ಫೋನ್ ಮಾಡಿದ್ದೆ ಪಾಸ್ಟ್ರೇ. ಹೌದಾ, ಮಾಡಿದ್ರಾ, ಎಲ್ಲಿಂದ, ಯಾವ ಊರು, ಓಕೆ ಅಂತ ಅನ್ನಿಸ್ತದೆ. ಅಂದರೆ ನಾನು ಹೇಳೋದು, ನಾವೇ ಈಗ ಮನುಷ್ಯರು ಅಂದರೆ ದೇವ್ರಿಗೆ ಜ್ಞಾಪಕ ಇರಲ್ಲ ಅಂತಲ್ಲ, ಆದರೆ ಯಾರು ಯಾವಾಗಲೂ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಂಡಿರ್ತಾರೆ ಅವ್ರನ್ನ ಮರೆಯೋದೇ ಇಲ್ಲ ದೇವರು. ನೆನಪಿನಲ್ಲಿ ಇಟ್ಟುಕೊಳ್ಳೋದು ಬೇರೆ, ನೆನಪಿಗೆ ತಂದುಕೊಳ್ಳೋದು ಬೇರೆ, ನೆನಪಿನಲ್ಲಿ ಇಟ್ಟುಕೊಳ್ಳೋದು ಬೇರೆ. ಇರು ಜ್ಞಾಪಕ ಮಾಡ್ಕೊತೀನಿ ಅನ್ನೋದು ಬೇರೆ, ನಾನು ಮರ್ತಿಲ್ಲಪ್ಪ, ನನಗೆ ಜ್ಞಾಪಕ ಇದೆ ಅಂತ ಹೇಳೋದು ಬೇರೆ. ಸೊ ಇಲ್ಲಿ ನಾವು ನೋಡುವಾಗ ಒಂದು ನೀತಿವಂತನನ್ನು ಆತನ ನೆನಪಿನಲ್ಲಿಟ್ಟುಕೊಳ್ತಾನೆ, ಕುಗ್ಗಿ ಹೋದಿ ಕೂಗುವವರನ್ನು ನೆನಪಿನಲ್ಲಿಟ್ಟುಕೊಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಪ್ರಾರ್ಥಿಸುವವರನ್ನು ಆತನ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ದೇವಜನವೇ, ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಆತನನ್ನು ಪ್ರಾರ್ಥಿಸುವವರನ್ನು ಆತನ ನೆನಪಿಗೆ ತಂದುಕೊಳ್ಳುತ್ತಾನೆ. ನಾವು ಪ್ರತಿದಿನ ದೇವರ ಸಮ್ಮುಖಕ್ಕೆ ಬಂದು ಆತನೊಟ್ಟಿಗೆ ಪ್ರಾರ್ಥಿಸಿದ ಸಮಯ, ಆ ಸಮಯವನ್ನು ದೇವರು ಖಂಡಿತ ಎಂದಿಗೂ ಮರೆಯುವುದಿಲ್ಲ. ನಾವು ಕಳೆದ ಸಮಯ, ಕರ್ತನಿಗೆ ನಾವು ಕೊಟ್ಟ ಸಮಯ ಕರ್ತನ ಎಂದಿಗೂ ಮರೆಯುವುದಿಲ್ಲ. ಆತನು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಲಿಕ್ಕೆ ಶಕ್ತನು, ಉಪಕಾರ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಈ ಪ್ರಾರ್ಥನೆ ಮಾಡುವವರನ್ನು ನೆನಪಿಸಿಕೊಳ್ಳುತ್ತಾನೆ ಎನ್ನುವಂಥ ವಿಷಯಕ್ಕೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲ ಸಂವೇಲನ ಗ್ರಂಥದಲ್ಲಿ 1ರ ಅಧ್ಯಾಯ 10 ಮತ್ತು 11ನೇ ವಾಕ್ಯದಲ್ಲಿ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಈಗ ಮಗನನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾಳೆ, ಕೊಟ್ಟಿಲ್ಲ, ಸಿಕ್ಕಿಲ್ಲ, ಆದರೆ ಆಕೆ ಬಿಟ್ಟಿಲ್ಲ. ದೇವರು ಕೊಡದಿದ್ದಾಗಲೂ, ಪ್ರಾರ್ಥನೆ ಆಲಿಸದಿದ್ದಾಗಲೂ ನಾವೇನು ಮಾಡಬೇಕು? ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ಈಕೆ ಪ್ರತಿ ವರ್ಷವೂ ದೇವರ ಆಲಯಕ್ಕೆ ಬಂದು ದುಃಖ ಪಡುತ್ತಾ ಪ್ರಾರ್ಥಿಸುತ್ತಾ ಹೋಗುತ್ತಿದ್ದಳು. ನಾವು ದೇವಜನವೇ ನೋಡುತ್ತೇವೆ, ಕೆಲವು ಸಾರಿ ನಾವು ಅಂದುಕೊಳ್ಳುತ್ತೇವೆ, ದೇವರು ನನ್ನನ್ನು ಮರೆತು ಹೋಗಿದ್ದಾರೆ, ದೇವರು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ದೇವರ ನೆನಪಿಗೆ ನಾನು ಬರದವನಾಗಿದ್ದೇನೆ. ಕೆಲವು ಸಾರಿ ನಾವು ಅಂದುಕೊಳ್ಳುತ್ತೇವೆ, ನಾನು ದೇವರಿಗೆ ನೆನಪಿಗೇ ಬರೋದಿಲ್ಲ, ದೇವರು ನನ್ನನ್ನು ಮರೆತೋಗ್ಬಿಟ್ಟಿದ್ದಾನೇನು ಅನ್ನೋ ರೀತಿಯಲ್ಲಿ ಅನಿಸುತ್ತದೆ. ಪ್ರಿಯರೇ, ನಾವು ಮನುಷ್ಯರು ಮಾನಸಿಕವಾಗಿ ಆಲೋಚನೆ ಮಾಡೋಣ. ಕೆಲವರು ಹೇಳ್ಬೋದು, ದೇವರಾದರೆ ಆತನಿಗೆ ಗೊತ್ತಲ್ಲ, ನಾವೇನು ಪ್ರೇಯರ್ ಮಾಡೋದೇನು, ದೇವರಾದರೆ ನಮ್ಮನ್ನು ಕಷ್ಟಪಡೋದು ನೋಡ್ಕೊಂಡಿರ್ತಾನ, ದೇವರಾದರೆ ನಾವು ಕೇಳೋವರೆಗೂ ಸುಮ್ಮನೆ ಇರ್ತಾನ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ದೇವಜನವೇ, ದೇವರ ಬಳಿ ಮಕ್ಕಳಾದ ನಾವು ಬರಬೇಕು, ವಿಧೇಯರಾಗಬೇಕು, ಕೇಳಬೇಕು, ಕೂಗಬೇಕು, ಆತನನ್ನು ಬಿಡಬಾರ್ದು. ಆಗ ಕರ್ತನು ನಮ್ಮ ಮೇಲೆ ಕರುಣೆಯನ್ನು ತೋರಿಸುತ್ತಾನೆ, ಬಿಡುಗಡೆಯನ್ನು ಕೊಡುತ್ತಾನೆ. ಇಲ್ಲಿ ನೋಡುವಾಗ ಪ್ರತಿ ವರ್ಷ ಆಲಯಕ್ಕೆ ಹೋಗುವುದನ್ನು ಅನ್ನಳು ಮರೆಯಲಿಲ್ಲ. ಬಹುದುಃಖದಿಂದ ಕಣ್ಣೀರು ಸುರಿಸುತ್ತಾ ಆಕೆ ಪ್ರಾರ್ಥಿಸುತ್ತಿದ್ದನು, ನಿನ್ನ ದಾಸಿ ನನ್ನ ದುಃಖವನ್ನು ನೋಡು, ಪರಾಂಬರಿಸು ದೇವರೇ, ಕನಿಕರವಿಡಪ್ಪ, ನನಗೊಬ್ಬ ಮಗುವನ್ನು ಕೊಡಪ್ಪ, ಅವನು ಜೀವದಿಂದಿರುವ ತನಕ ನಿನಗಾಗಿಯೇ ನಾನು ಕೊಡುತ್ತೇನೆ, ಅವನನ್ನು ನಿನಗೆ ಇಷ್ಟ ಆಗುವ ರೀತಿಯಲ್ಲಿ ನಾನು ಅವನನ್ನು ಬೆಳೆಸಿಕೊಡುತ್ತೇನೆ ದೇವರು ಎಂದು ಪ್ರಾರ್ಥನೆ ಮಾಡ್ತಾಳೆ. ಮೊದಲು ಅನಿಸುತ್ತದೆ ದೇವರು ಅನ್ನಳನ್ನು ಮರೆತೋಗಿದ್ದಾನೇನು ಅಂತ, ಆದರೆ ದೇವರು ಅನ್ನಳನ್ನು ಮರೆತೋಗಲಿಲ್ಲ. ದೇವರು ಅನ್ನಳ ಭಕ್ತಿಯನ್ನು, ಪ್ರತಿಷ್ಠತೆಯನ್ನು, ಆಕೆ ಅರಿಕೆಯನ್ನು, ಆಕೆ ಆಸೆಯನ್ನು, ಆಕೆ ಹಿಂತಿರುಗಿ ಏನು ಕೊಡುವುದನ್ನು ಆಕೆ ಬಾಯಿಂದನೇ ಹೇಳಿಸಬೇಕಾಗಿತ್ತು. ನೀವು ಕೂಡ ಕೆಲವು ಸಾರಿ ತುಂಬ ಕಷ್ಟ ಆದರೆ ಫಸ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀರ, ದೇವರೇ ನನಗೆ ಒಂದು ಒಳ್ಳೆ ಜಾಬ್ ಬೇಕು, ಎಷ್ಟು ಸಂಬಳ? 1 ಲಕ್ಷ ಬೇಕು ದೇವರೇ. ಟ್ರೈ ಮಾಡ್ತೀರಾ,
ಒಂದು 3 ತಿಂಗಳಾಗುತ್ತೆ, 6 ತಿಂಗಳಾಗುತ್ತೆ. ದೇವರೇ ನನಗೊಂದು ಜಾಬ್ ಬೇಕು. ಎಷ್ಟು ಸಂಬಳ? ಒಂದು 70,000-80,000. ಓಕೆ. ಇನ್ನೂ 1 ವರ್ಷ ಆಗೋಗುತ್ತೆ, ಜಾಬ್ ಸಿಗಲ್ಲ. ದೇವರೇ ಕೆಲಸ ಬೇಕು. ಎಷ್ಟು ಸಾವಿರ? 50,000 ಸಾಕು. ಆದರೆ 2 ವರ್ಷ ಆಯಿತು, ಅಯ್ಯೋ 40,000 ಆದರೆ ಸಾಕು. ಆದರೆ ನಾವು ಬಾರ್ಗೇನ್ ಮಾಡುವಂಥದ್ದು, ದೇವರ ಹತ್ರ ಕೇಳುವಂಥದ್ದು ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ನಮಗನಿಸ್ತದೆ ನಾವು ಹಾಕಿದ ಕಟ್ಟಳೆಗಳನ್ನು ನಾವು ದೇವರಿಗೆ ಕಟ್ಟಳೆ ಆಗ್ತಾ ಇದ್ವಿ. ನನಗೆ 1 ಲಕ್ಷ ಬೇಕು, 70,000 ಬೇಕು, 50,000 ಬೇಕು, 40,000 ಬೇಕು, 30,000 ಬೇಕು. ಕೆಲವು ವರ್ಷ ಆಯಿತು, ಇಲ್ಲ ಕೆಲವು ತಿಂಗಳುಗಳಾಯಿತು, ಕೆಲವು ದಿನ ಆಯಿತು, ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಗಲಿಲ್ಲ. ದೇವರು ಏನು ಮಗನೇ ಏನು? ದೇವರೇ ನನಗೆ ಜಾಬ್ ಸಿಕ್ಕಿದ್ರೆ ಸಾಕಪ್ಪ, ಸಂಬಳ ಆಮೇಲೆ ನೋಡ್ಕೊಳ್ಳೋಣ. ಇದು ಮಗಳೇ ನೀನು ನನ್ನ ಮೇಲೆ ಹಾಕು, ನೀನು ನನ್ನ ಕೈಯಲ್ಲಿ ಕೂಡ ನಾನು ನೋಡ್ಕೊಳ್ತೀನಿ. ನೋಡಿದ್ರ, ನಮಗೆ ಸಮಯ ಆಗುವಾಗ ಕೆಲವು ಸಾರಿ ಕೆಲವರು ಹೇಳ್ತಾರೆ, ದೇವರಿಗೆ ಗರ್ಭಫಲ ಕೊಡು, ಗಂಡು ಮಗುವನ್ನೇ ಕೊಡು, ಕಾರನ್ನು ಕೊಡು, ಇಂಥ ಬ್ರ್ಯಾಂಡನ್ನೇ ಕೊಡು, ಸೈಟ್ ಕೊಡು, ಈ ಊರಲ್ಲೇ ಕೊಡು, ನನ್ನ ಮಕ್ಕಳಿಗೆ ಈಗಿಂತ ಮಾಡು, ಇಂಥದ್ದೇ ಮಾಡು. ನಾವು ದೇವರಿಗೆ ಇಶಾರೆ ಮಾಡಿ ದೇವರಿಗೆ ಕಟ್ಟಳೆ ಇಡ್ತೀವಲ್ಲ, ದೇವರು ಹೇಳ್ತಾನೆ, ನನಗೆ ಗೊತ್ತು ನಿನ್ನ ಕೆಲಸ ಏನು ಮಗನೇ. ನನ್ನ ಮಗಳ ಜೀವಿತದಲ್ಲಿ ಉತ್ತಮವಾದದ್ದು, ನನ್ನ ಕುಟುಂಬ ಜೀವಿತದಲ್ಲಿ ಉತ್ತಮವಾದದ್ದು, ನನಗೆ ಉತ್ತಮವಾದದ್ದು ಅಂತ ಕೇಳಬೇಕು ಹೊರತು ನಾವೇ ಇಂಥ ಬ್ರ್ಯಾಂಡು, ಇಂಥ ಪ್ರೈಸು, ಇಂಥ ಪ್ಲೇಸು, ಇಂಥ ಪ್ಲೇಷರು ಹಾಕಬಾರದು. ಅದು ಒಳ್ಳೆಯದಲ್ಲ. ನೋಡಿ, ಆಗ ಕೊನೆಗೆ ₹1,00,000 ಸಂಬಳ ಬೇಕು ಅಂದವರು, ದೇವರೇ ನನಗೊಂದು ಜಾಬ್ ಬೇಕಪ್ಪ ಅಂದಾಗ ದೇವರು ಅವರನ್ನು ನೆನಪಿಗೆ ತಂದುಕೊಳ್ತಾನೆ. ನಿರಂತರವಾಗಿ ಪ್ರಾರ್ಥಿಸಿದವರಿಗೆ ನೀವು ಕೇಳಿದೆ ಕೊನೆಗೆ ಒಂದು 30,000 ಒಂದು 20,000 ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಬೋದು. ಉದಾಹರಣೆ ಹೇಳ್ತಾ ಇದ್ದೀನಿ. ದೇವರು ಒಂದೇ ಸಾರಿ ದಿಢೀರ್ನೆ ತಾನು ನೀವು ಅಂದ್ಕೊಂಡದ್ದು 70, 80, 1 ಲಕ್ಷ ಜಾಬ್ ಕೊಡಬಲ್ಲ. ಆಗ ನೀವು ಹೇಳ್ತೀರಾ, ನಾನು ಕಾದು ಎಷ್ಟು ಕಣ್ಣೀರು ಸುರಿಸಿದ್ದೀನಿ ಗೊತ್ತಾ ಪಾಸ್ಟ್ರೆ, ಎಷ್ಟು ಹತ್ತಿದ್ದೀನಿ ಗೊತ್ತಾ ಪಾಸ್ಟ್ರೆ, ಎಷ್ಟು ನೋವು ಪಟ್ಟಿದ್ದೀನಿ ಗೊತ್ತಾ, ಮದುವೆ ವಿಚಾರಕ್ಕೆ, ಗರ್ಭಫಲದ ವಿಚಾರಕ್ಕೆ, ಸಾಲ ತೀರೋದಕ್ಕೆ, ಕೆಲಸ ಸಿಗೋದಕ್ಕೆ ಎಷ್ಟು ಹತ್ತಿದ್ದೀನೋ. ಇವತ್ತು ಎಷ್ಟು ಸಂತೋಷ ಪಡ್ತಾ ಇದ್ದೀನಿ ಗೊತ್ತಾ. ಇವಾಗ ಅಳ್ತಾ ಇಲ್ಲ ನೀವು, ಆನಂದ ಬಾಷ್ಪ ಬರ್ತಾ ಇದೆ. ಆ ರೀತಿಯಾಗಿ ದೇವರು ಮಾಡ್ತಾನೆ. ಇವತ್ತು ವಾಕ್ಯವನ್ನು ಕೇಳುತ್ತಿರುವ ದೇವ ಸಹೋದರಿ ಸಹೋದರ, ಈ ವಾಕ್ಯವನ್ನು ಆಲಿಸುತ್ತಿರುವ ನಿಮ್ಮ ಜೀವಿತದಲ್ಲಿ ದೇವರು ನೆನಪಿನಲ್ಲಿಟ್ಟುಕೊಂಡ್ರೆ ನಿಮಗೂ ನನಗೂ ಉತ್ತಮವಾದದ್ದನ್ನೇ ದೇವರು ಮಾಡುವಂಥವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅನಂತರ ನಾವು ನೋಡುತ್ತೇವೆ, ಕರ್ತನನ್ನು ಹಿಂಬಾಲಿಸುವವರನ್ನು ಆತನು ಮರೆಯುವುದಿಲ್ಲ. ಹೌದು, ಯಾರು ದೇವರನ್ನ ಹಿಂಬಾಲಿಸ್ತಾರೋ ಅವ್ರನ್ನ ಮರೆಯೋದಿಲ್ಲ. ದೇವರೇ ನಾನು ಹಿಂಬಾಲಿಸ್ತೀನಪ್ಪ, ನಾನು ಹಿಂದೆ ಬರ್ತೀನಪ್ಪ. ದೇವ್ರು ಹೇಳ್ಬೋದು, ಬೇಡ ನೀನು ಮನೆಗೆ ಹೋಗು, ನನ್ನನ್ನು ಹಿಂಬಾಲಿಸ್ಬೇಡ, ಹೋಗು ಅನ್ಬೋದು. ಇಲ್ಲ ಸ್ವಾಮಿ, ನಾನು ಮನೆಗೆ ಹೋಗಲ್ಲ, ನೀನು ಉಪಕಾರ ಮಾಡಿದ್ಯಾ, ಈ ಜೀವ ಇರೋವರೆಗೂ ನಿಂದೆ, ಈ ಜಾಬ್ ಕೊಟ್ಟಿದೆಯಾ ಇದಕ್ಕೆ ನಿಂದೆ, ಅನ್ನಲ್ಲಿ ಹೇಳುವಂತೆ ಮಗು ಕೊಟ್ಟಿದೆಯಾ ನಿನಗೆ, ಈ ಬೇಡ ದೇವರೇ, ಬೇರೆದೇನು ಬೇಡ ನನಗೆ ಅಂತ ಹೇಳುವಾಗ ದೇವಜನವೇ ಗಮನಿಸಿರಿ, ದೇವಜನರೇ, ದೇವರು ಉತ್ತಮವಾದನ್ನು ಕೊಡ್ತಾನೆ. ಹಿಂಬಾಲಿಸುವಾಗ ಲೋಕದಲ್ಲಿ ನಿಮಗೆ ಬೇಕಾಗಿರುವುದು ಮಾತ್ರ ಅಲ್ಲದೆ ನಿಮಗೆ ಪರಲೋಕ ಸೌಭಾಗ್ಯವನ್ನು ಕೊಡ್ತಾರೆ. ನಾವು ನೋಡುತ್ತೇವೆ ಲೂಕನ ಬರೆದ ಸುವಾರ್ತೆಯಲ್ಲಿ ಅದರ 23ನೇ ಅಧ್ಯಾಯ 42ನೇ ವಚನದಲ್ಲಿ, ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೈಸಿಯಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿಮಗೂ ನನಗೂ ದೇವರು ಹೇಳುವಂಥ ಮಾತು, ಶಿಲುಬೆ ಮೇಲಿರುವಂಥ ಕಳ್ಳನ್ನು ಹೇಳ್ತಾನೆ, ಸ್ವಾಮಿ ಬದುಕಿರುವಾಗಂತೂ ನೀನು ಹಿಂದೆ ಬರಲಿಕ್ಕಾಗಲಿಲ್ಲ, ಈಗ ನಿಮ್ಮನ್ನು ಕಣ್ಣಾರೆ ನೋಡುವಂಥ ಸೌಭಾಗ್ಯ ಸಿಕ್ಕಿದೆ, ನಿಮ್ಮ ಮಾತು ಕೇಳಿಸ್ಕೊಳ್ಳು, ನಿಮ್ಮ ಪಕ್ಕದಲ್ಲಿ ಶಿಲುಬೆಗೆ ಹಾಕಿಸ್ಕೊಂಡಿದ್ದೀನಿ, ಇದಕ್ಕಿಂತ ಬೇರೆ ಏನು ಬೇಕಪ್ಪ, ನನ್ನ ಜೀವನ ಧನ್ಯವಾಯಿತು ದೇವರೇ, ಆಯಿತು ಹಿಂತಿರುಗಿ ನೀನು ಬರ್ತೀಯಲ್ವಾ, ಆವಾಗ ನನ್ನ ನೆನಪಿಸ್ಕೋ ಅಂದನು. ಯೇಸುವನ್ನು ಹಿಂಬಾಲಿಸುವವರನ್ನ ದೇವರು ಮರ್ತೋಗ್ತಾನ? ದೇವರು ಮರೆಯುವುದಿಲ್ಲ. ಆತನಿಗೆ ಹೇಳ್ತಾನೆ, ಈ ಹೊತ್ತೇ ನನ್ನ ಸಂಗಡ ನೀನು ಪರದೈಸಿಯಲ್ಲಿರುವೆ,
ಯೇಸು ಸ್ವಾಮಿಯ ಪ್ರೀತಿ ನೋಡ್ರಿ. ನೀವು ದೇವರನ್ನ ನೆನಪಿಸ್ಕೊಂಡ್ರೆ ದೇವರು ನಿಮ್ಮನ್ನು ಮರ್ತೋಗೋದಿಲ್ಲ. ಹಲ್ಲೆಲೂಯ. ಇವತ್ತು ವಾಕ್ಯವನ್ನು ಇದುವರೆಗೂ ಕೇಳಿಸಿಕೊಂಡ ನನ್ನ ಪ್ರಿಯ ಸಹೋದರಿ ಸಹೋದರ, ನಾವು ನೀತಿವಂತರಾಗಿ ಆತನನ್ನು ನೆನಪಿಸ್ಕೊಳ್ಳೋಣ, ಆತನ ನೆನಪಿಸೋಣ, ಕುಗ್ಗಿದವರಾಗಿ ಕೂಗಿ ನೆನಪಿಸೋಣ, ಪ್ರಾರ್ಥಿಸುವುದರ ಮೂಲಕ ಆತನ ನೆನಪಿಸೋಣ. ಅದೇ ರೀತಿಯಲ್ಲಿ ನಾವು ಆತನ ಹಿಂಬಾಲಿಸುವುದರ ಮೂಲಕ ಆತನ ನೆನಪಿಸೋಣ. ನೀವು ಮಾಡಿದ ಕೃತ್ಯವನ್ನು ಆತನು ಮರೆಯುವುದಿಲ್ಲ, ನಿಮಗೆ ಕರ ಹಿಡಿದು ಸಹಾಯ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಇವತ್ತಿನ ಈ ಸುಂದರ ಸಂದೇಶಕ್ಕಾಗಿ ಸ್ತೋತ್ರಪ್ಪ. ನೀನು ಪ್ರಾರ್ಥಿಸುವಂಥ ಹನ್ನಳನ್ನು ಮರೆಯಲಿಲ್ಲ ಕರ್ತನೇ. ದೇವರೇ, ಕಣ್ಣೀರಿಟ್ಟು ಕೂಗಿದಂಥವ್ರನ್ನ ಮರೆಯಲಿಲ್ಲ. ಹಿಂಬಾಲಿಸುತ್ತೇನೆಂದು ಹೇಳಿದವರನ್ನು ನೀನು ಮರೆಯಲಿಲ್ಲ. ನೀತಿವಂತರಾಗಿ ಜೀವಿಸಿದಂಥ ನೋಹನನ್ನ ಅವನ ಕುಟುಂಬವನ್ನು ನೀನು ಮರೆಯಲಿಲ್ಲ. ನಾವು ಈ ರೀತಿಯಾಗಿ ನಡ್ಕೊಳ್ಳುವುದಾದರೆ ನಮ್ಮನ್ನು ಕೂಡ ನೀನು ಮರೆಯುವುದಿಲ್ಲ. ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ಯಾವಾಗಲೂ ಒಂದು ಸಾರಿ ನಾವು ನಿಮ್ಮನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಲ್ಲಪ್ಪ, ಸದಾ ನೆನೆಸಿಕೊಳ್ಳುವಂತೆಯೂ ನಿನ್ನ ಕೃಪೆ ಕರುಣೆಯನ್ನು ಅನುಭವ ಮಾಡುವಂತೆಯೂ ಆಶೀರ್ವದಿಸು. ದೇವರೇ, ಎಂದು ಕೂಗಿ ಕರೆದು ಸ್ವಾಮಿ ಎಂದು ಬಂದಿರುವ ಈ ಭಕ್ತರನ್ನು ಆಶೀರ್ವದಿಸಿ. ಪ್ರತಿ ಭಕ್ತರು ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿ, ನಿನ್ನನ್ನು ಹತ್ತಿರದಿಂದ ಅನುಭವ ಮಾಡಲಿ. ನೀನು ಉತ್ತಮನೂ ಪರಿಶುದ್ಧನೂ, ನೋಹನಿಗೆ ಅನ್ನಳಿಗೆ ಸಹಾಯ ಮಾಡಿದ ಹಾಗೆ ಶಿಲುಬೆಯ ಮೇಲೆ ಇದ್ದ ಕಳ್ಳನಿಗೆ ನೀನು ಸಹಾಯ ಮಾಡಿ ನೆನಪಿನಲ್ಲಿಟ್ಟುಕೊಂಡು ಅವರಿಗೆ ಉಪಕಾರ ಮಾಡಿದಂತೆ ನೀವು ನಮಗೂ ಉಪಕಾರ ಮಾಡಲಿಕ್ಕೆ ಶಕ್ತನಾಗಿದ್ದೀರ ಅಪ್ಪ. ಇವರನ್ನು ಯಾರನ್ನು ಮರೆತು ಬಿಡಬೇಡಪ್ಪ. ಇವರ ಕಷ್ಟಕ್ಕೆ ಸ್ಪಂದಿಸಿ ಇವರ ಮೇಲೆ ಕರುಣೆಯನ್ನು ತೋರಿಸಿ ಉಪಕಾರ ಮಾಡಿ ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇನೆ. ಏಸಪ್ಪ, ನಿನ್ನ ನಾಮಕ್ಕೆ ವಂದನೆಗಳು, ಕೋಟಿ ಕೋಟಿ ವಂದನೆಗಳು, ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳು ನಿನಗೆ ಅಪ್ಪ. ನೀನೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದೀಯ. ಇವತ್ತು ಸಾಲಗಾರರನ್ನು ನೆನಪಿಸಿಕೋ ದೇವ, ಕುಗ್ಗಿದವರನ್ನು ನೆನಪಿಸಿಕೋ, ಬಡವರನ್ನು ನೆನಪಿಸಿಕೋ, ವಿಧವೆಯರನ್ನು ನೆನಪಿಸಿಕೋ, ವೃದ್ಧರನ್ನು ನೆನಪಿಸಿಕೋ, ಮಕ್ಕಳನ್ನು, ಕೆಟ್ಟು ಹೋದ ದಾರಿಯಲ್ಲಿ ನಡೆಯುತ್ತಿರುವ ಯವನಸ್ಥರನ್ನು ನೆನಪಿಸಿಕೋ ದೇವ. ಕರ್ತನೇ, ನನ್ನ ಮೇಲೆ ದಯೆ ತೋರಿಸಪ್ಪ ಎಂದು ಬೇಡುತ್ತಿರುವ ಪ್ರತಿಯೊಬ್ಬರನ್ನು ನೀನು ನೆನೆಸಿಕೋ, ನೀನು ನೆನಪಿನಲ್ಲಿಟ್ಟುಕೋ ಕರ್ತನೇ. ಆಗ ನಾವು ಆಶೀರ್ವದಿಸಲ್ಪಡುತ್ತೇವೆ. ದೇವಾ, ಈ ದಿನ ನೀವು ನಮಗೆ ತೋರಿದ ಉಪಕಾರಕ್ಕಾಗಿ ಸ್ತೋತ್ರ, ಮಾಡಿದ ಎಲ್ಲ ಸಹಾಯಕ್ಕಾಗಿ ಸ್ತೋತ್ರ. ನೀನೇ ಮಹಿಮೆ ಹೊಂದು ನಮ್ಮನ್ನು ಅನುಗ್ರಹಿಸು, ಆಶೀರ್ವದಿಸು. ಎಲ್ಲ ಪರಲೋಕದ ಕೃಪಾವರದಾನಗಳನ್ನು ನಮ್ಮ ಮೇಲೆ ಸುರಿಯ ಮಾಡು ಎಂದು ಬೇಡಿಕೊಳ್ಳುತ್ತಾ ಇದ್ದೀವಿ. ಒಬ್ಬರ ಮೂಲಕ ಹೇಗೆ ಅನೇಕರ ಕುಟುಂಬಗಳನ್ನು ನೀವು ರಕ್ಷಿಸಿದರೋ, ನಮ್ಮ ಮೂಲಕ ನಮ್ಮ ಕುಟುಂಬಗಳನ್ನು ಹಾಗೆ ರಕ್ಷಿಸಬೇಕೆಂದು ನಮ್ಮ ಕರ್ತನು ಪ್ರಾರ್ಥನೆಗೆ ಉತ್ತರಿಸುವ ಆತನು, ಸದಾ ನಮ್ಮ ಸಂಗಡ ಇರುವ ಆತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರೀತಿಯುಳ್ಳ ದೇವಜನವೇ, ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.